ನಮಗೆಲ್ಲ ಗೊತ್ತಿರೋ ಹಾಗೆ ಆಮ್ಲದಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಆಮ್ಲನ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇಮ್ಯೂನ್ ಬೂಸ್ಟ್ ಆಗುತ್ತೆ, ಸ್ಕಿನ್ನು ಮತ್ತು ಹೇರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ, ಇದು ಹಾರ್ಟು ಮತ್ತು ಐ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಹೇಳ್ತಾ ಹೋದರೆ ಲಿಸ್ಟು ಮುಗಿಯೋದಿಲ್ಲ. ಸೊ ಹಾಗಾಗಿ ಆಮ್ಲನ ಎವ್ರಿ ಡೇ ನನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಈ ಥರ ಅದನ್ನು ಸನ್ ಡ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಮಾಡೋದು ತುಂಬ ಈಸಿ. ಇದು ಮಾರ್ಕೆಟಲ್ಲೂ ಸಿಗುತ್ತೆ, ಬಟ್ ಮನೆಯಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಏನೇನು ಹಾಕಿದ್ದೀವಿ ಅದರಲ್ಲಿ ಅಂತ ಗೊತ್ತಿರುತ್ತೆ. ಸೊ ಆರಾಮಾಗಿ ನಾವು ಮಕ್ಕಳಿಗೂ ಕೂಡ ಕೊಡ್ಕೋಬೋದು. ಆಮ್ಲ ಅಂದರೆ ನೆಲ್ಲಿಕಾಯಿನ ನೀವು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡ್ಕೊಂಡಾದ್ಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ನೀವು ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು, ಅದು ಆರಾಮಾಗಿ ಪೀಸಸ್ ಬ್ರೇಕ್ ಆಗುತ್ತೆ. ಅದಾದಮೇಲೆ ನೀವೊಂದು ಪ್ಲಾಸ್ಟಿಕ್ ಕಂಟೈನರ್ ತೊಗೊಳ್ಳಿ. ಎಲ್ಲ ಪೀಸ್ ಮಾಡಿರೋ ನೆಲ್ಲಿಕಾಯಿನ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು. ಬೆಲ್ಲ ಎಷ್ಟಿರಬೇಕು ಅಂತಂದರೆ ನಿಮ್ಮ ನೆಲ್ಲಿಕಾಯಿ ಎಷ್ಟು ಲೆವೆಲಲ್ಲಿದೆ ಅಷ್ಟು ಲೆವೆಲ್ಗೆ ನೀವು ಬೆಲ್ಲ ಹಾಕ್ಕೋಬೇಕು. ಸೊ ಬೆಲ್ಲ ಮೇಲಿಂದ ಉದುರಿಸ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಂಬೆಹಣ್ಣು ರಸ ಸೇರಿಸ್ಕೊಳ್ಳಿ ಅದಕ್ಕೆ. ಸೊ ಲಿಂಬೆಹಣ್ಣು ರಸ ಸೇರಿಸ್ಕೊಂಡು ಅದನ್ನು 3 ದಿನ ಹಾಗೆ ಬಿಡಬೇಕು. ಬಟ್ ಎವ್ರಿ ಡೇ ನೀವು ಒಂದ್ಸತಿ ಡಬ್ಬ ತೆಗೆದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲ್ಗಡೆ ಎಲ್ಲ ಬಬಲ್ಸ್ ಬಂದಿರುತ್ತೆ. ಸೊ ಆ ಥರ ಬಬಲ್ಸ್ ಬಂದರೂ ಏನೂ ಪರವಾಗಿಲ್ಲ. ಸೊ ಚೆನ್ನಾಗಿ ಅದು ನೆನಿಬೇಕು, ಅದು ಬೆಲ್ಲದಲ್ಲೇ ನೆನಿಬೇಕು. ಬಟ್ ಎವ್ರಿ ಡೇ ಮಾರ್ನಿಂಗ್ ತೆಗೆದುಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಡಬ್ಬನ ನೀಟಾಗಿ ಮುಚ್ಚಿಡಬೇಕು. ಸೊ 3 ದಿನ ಕಂಟಿನ್ಯೂಸ್ ಆಗಿ ಈ ಪ್ರಾಸೆಸ್ ಆದಮೇಲೆ ನೀವು ನೆಲ್ಲಿಕಾಯಿನ ನೀವು ರಸದಿಂದ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸಿಲಲ್ಲಿ ಒಣಗಿಸಿ 2-3 ದಿನದಲ್ಲೇ ನಿಮ್ಮ ನೆಲ್ಲಿಕಾಯಿ ಅಡಿಕೆ ರೆಡಿ ಆಗುತ್ತೆ. ಇದರಲ್ಲಿ